ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಹೊಸ ರೀತಿ ಲಟ್ಕನ್ಸ್ನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಆರಿ ವರ್ಕ್ ಬ್ಲೌಸ್ಗೆ ಈ ರೀತಿ ಡಿಸೈನ್ ಮಾಡಿರ್ತಾರೆ. ಈ ರೀತಿ ಡಿಸೈನ್ ಮಾಡಿರೋದನ್ನ ಯಾವ ರೀತಿ ಲಟ್ಕನ್ಸ್ನಾಗಿ ನಾವು ಕನ್ವರ್ಟ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು. ನೀವು ನೋಡ್ತಿರುವಂತಹ ಡಿಸೈನ್ಸ್ ಮೇಲೆ ನಾನು ಲೈನಿಂಗ್ ಹಾಕಿ ಒಂದ್ಸಲ ಸ್ಟಿಚ್ನ ಮಾಡ್ತೀನಿ. ನೋಡಿ, ಈ ರೀತಿಯ ಶೇಪ್ ಇದೆಯಲ್ಲ, ಚೈನ್ ಸ್ಟಿಚ್ ಹಾಕಿದಾರಲ್ಲ, 2 ಚೈನ್ ಸ್ಟಿಚ್, ಅದ್ರ ಸುತ್ತಲೂ ಕೂಡ ನಾವು ಲೈನಿಂಗ್ ಇಟ್ಟು ಮೇಲಿಂದ ಈ ರೀತಿನ ಸ್ಟಿಚ್ನ ಮಾಡ್ತಾ ಇದ್ದೀನಿ. ಮೇಲಿಂದನೇ ಸ್ಟಿಚ್ ಮಾಡಬೇಕು. ಈ ರೀತಿ ಆರಿ ವರ್ಕ್ ಡಿಸೈನ್ ಹಾಕಿರುವಂತಹ ಲಟ್ಕನ್ಸ್ನ ಯಾವ ರೀತಿ ಸ್ಟಿಚ್ ಮಾಡಬೇಕಂತ ಡೌಟ್ ಇರುತ್ತೆ, ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಪಾಕೆಟ್ ಬರಬೇಕು. ಈ ರೀತಿ ಪಾಕೆಟ್ ಬರೋ ರೀತಿ ನಾವು ಸ್ಟಿಚ್ನ ಮಾಡ್ಕೋಬೇಕು. ಮೇಲಿಂದ ಲೈನಿಂಗ್ನ ಕೊಟ್ಟು ಆಮೇಲೆ ಸುತ್ತಲೂ ನಾವು ಕಟ್ ಮಾಡ್ಕೋಬೇಕು. ಅದೇ ರೀತಿ ಇನ್ನೊಂದನ್ನು ಕೂಡ ನೀವು ಸ್ಟಿಚ್ ಮಾಡ್ಕೊಳ್ಳಿ ಲೈನಿಂಗ್ ಹಾಕಿ. ಇದು ಪಾಕೆಟ್ ಬರಬೇಕು, ಆ ರೀತಿ ಸ್ಟಿಚ್ ಮಾಡ್ಕೋಬೇಕು. ಅನ್ಫಾರ್ಚುನೇಟ್ಲಿ ಆ ವಿಡಿಯೋನ ಸ್ಟಿಚ್ ಮಾಡಿರುವಂಥ ವಿಡಿಯೋ ಮಿಸ್ ಆಗಿದೆ, ಹಾಗಾಗಿ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ನಿಮಗೆ ಈಸಿ ಆಗಲಿ ಅಂತ. ಮಾಮೂಲಿಯಾಗಿ ನಾವು ಲಟ್ಕನ್ಸ್ನ ಸ್ಟಿಚ್ ಮಾಡ್ತೀವಲ್ಲ, ಅದೇ ರೀತಿ ಲಟ್ಕನ್ಸ್ನ ನಾವು ಸ್ಟಿಚ್ ಮಾಡಬೇಕು. ಅದನ್ನು ಕಟ್ ಮಾಡಿಕೊಂಡು ಸುತ್ತ ಲೈನಿಂಗ್ನ ಉಲ್ಟಾ ಮಾಡಿಕೊಂಡು ಆಮೇಲೆ ಈ ರೀತಿ ಡೋರಿನ ಹಾಕಿ ನಾವು ಸ್ಟಿಚ್ ಮಾಡಬೇಕು. ಮಾಮೂಲಿಯಾಗಿ ಲಟ್ಕನ್ಸ್ನ ನಾವು ಸ್ಟಿಚ್ ಮಾಡ್ತೀವಲ್ಲ, ಸೇಮ್ ವೇಲೆ ಮಾಡಬೇಕು. ಇದನ್ನೇ ತುಂಬ ಬೇರೆ ರೀತಿ ಸ್ಟಿಚ್ ಮಾಡೋವಂಥದ್ದು ಏನಿಲ್ಲ. ಬಟ್ ಆ ವಿಡಿಯೋ ಮಿಸ್ ಆಗಿರೋದ್ರಿಂದ ನಾನು ಈ ರೀತಿ ಎಕ್ಸ್ಪ್ಲೇಷನ್ನ ಕೊಡ್ತಾ ಇದ್ದೀನಿ ನಿಮಗೆ. ನೋಡಿ, ಈ ರೀತಿ ಪಾಕೆಟ್ ಬರೋ ರೀತಿ ನಾವು ಸ್ಟಿಚ್ನ ಮಾಡಬೇಕು. ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಕ್ಲೀನಾಗಿ, ಸುತ್ತಲೂ ಉಲ್ಟಾ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತ. ಈ ರೀತಿ ಸ್ಟಿಚ್ ಮಾಡಿದರೆ ಆಯಿತು. ನೋಡಿ, ಕಂಪ್ಲೀಟಾಗಿ ಈ ಲಟ್ಕನ್ಸ್ ಆಗಿರುತ್ತೆ. ನಾನೀಗ ಬ್ಲೌಸ್ಗೆ ಆ ಲಟ್ಕನ್ಸ್ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇದು ಮ್ಯಾರೇಜ್ ಬ್ಲೌಸ್. ಇದಕ್ಕೆ ನಾವು ಯಾವ ರೀತಿ ಬೇರೆ ರೀತಿ ಲುಕ್ನ ಕೊಡ್ಬೋದು ಈ ಲಟ್ಕನ್ಸ್ಗೆ ಅಂತ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಲಟ್ಕನ್ನ ಸ್ಟಿಚ್ ಮಾಡಿ ಜಾಯಿಂಟ್ ಮಾಡಿ ಬಿಟ್ಬಿಟ್ರೆ ಸ್ವಲ್ಪ ಒಂಥರ ಕಾಣಿಸುತ್ತೆ, ಸಿಂಪಲ್ ಆಗಿ ಕಾಣಿಸುತ್ತೆ. ಹಾಗಾಗಿ 2 ರೀತಿ ನಾನು ತೋರಿಸ್ಕೊಡ್ತೀನಿ ನಾವು ಯಾವ ರೀತಿ ಈ ಲುಕ್ನ ಚೇಂಜ್ ಮಾಡ್ಬೋದು ಅಂತ. ಈ ರೀತಿ ಲಟ್ಕನ್ಸ್ ಎಲ್ಲ ನಿಮಗೆ ಸಿಗುತ್ತೆ ಶಾಪ್ಗಳಲ್ಲಿ, ಬೇರೆ ಬೇರೆ ರೀತಿಗಳೆಲ್ಲ ಇರುತ್ತೆ. ನಾನು ಗೋಲ್ಡ್ನ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಗೋಲ್ಡ್ ಲಟ್ಕನ್ಸ್ ಇದ್ರೆ ನಿಮ್ಮ ಹತ್ರ ಗೋಲ್ಡ್ ಲಟ್ಕನ್ಸ್ನು ಕೂಡ ಹಾಕ್ಬೋದು ನೀವು. ಇಲ್ಲ ಅಂದರೆ ಗೋಲ್ಡ್ ಲಟ್ಕನ್ಸ್ ಹಾಕಿ ಇಷ್ಟ ಇಲ್ಲ, ಇದು ತುಂಬ ಹಳೆ ಫ್ಯಾಷನ್ ಆಯ್ತು ಅಂದರೆ ಬೇರೆ ರೀತಿನೂ ಕೂಡ ನಾನು ತೋರಿಸ್ತೀನಿ. ಈ ಲಟ್ಕನ್ಸ್ನ ನೋಡಿ, ನೀವು ಈ ತುದಿಯಲ್ಲಿ ಒಂದು ಸೂಜಿಯಿಂದ, ಎಮ್ಮಿಂಗ್ ಸೂಜಿಯಿಂದ ಇಲ್ಲಿ ಒಂದು 2-3 ನಾಟ್ ಹಾಕ್ಬಿಟ್ರೆ ಕರೆಕ್ಟಾಗಿ ಸ್ಟಿಚ್ ಆಗಿಬಿಡುತ್ತೆ. ಈ ರೀತಿನೂ ಕೂಡ ನೀವು ಲಟ್ಕನ್ಸ್ನ ಹಾಕ್ಬೋದು ಬೇರೆ ರೀತಿ ಲುಕ್ ಕೊಡೋದಾದರೆ. ಅದು ಬಿಟ್ಟು ಇನ್ನೊಂದು ರೀತಿ ನಾನು ಸ್ಟಿಚ್ನ ತೋರಿಸ್ತೀನಿ, ರೂಬಿನ. ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಲೆಲ್ಲ ತೋರಿಸ್ತಿರೋ ಹಾಗೆ ನಾನು ಈ ರೀತಿನ ಯಾವ ರೀತಿ ಇದನ್ನು ಸ್ಟಿಚ್ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ರೂಬೀಸ್ ಆಗಿರ್ಬೋದು, ಪಲ್ಸ್ ಆಗಿರ್ಬೋದು. ಇದನ್ನು ನಾನು ಈ ಪಲ್ಸ್ನ ರೂಬಿನ ಇಲ್ಲಿ ಜಾಯಿಂಟ್ನ ಮಾಡ್ತಾ ಇದ್ದೀನಿ. ನೀವು 2 ರೀತಿನ ಜಾಯಿಂಟ್ ಮಾಡ್ಬೋದು. ಒಂದೊಂದೇ ಪೀಸಿಗೆ ಕೂಡ ಜಾಯಿಂಟ್ ಮಾಡ್ಬೋದು, ಇಲ್ಲ 2 ಬಟ್ಟೆನ ಸೇರಿ ನಾನು ತೋರಿಸ್ತೀನಿ. ನೋಡಿ, ಆ ರೀತಿ 2 ಬಟ್ಟೆನ ಸೇರಿ ಕೂಡ ಜಾಯಿಂಟ್ ಮಾಡ್ಬೋದು. ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನೀವು ಜಾಯಿಂಟ್ ಮಾಡ್ಕೊಳ್ಳಿ. ನಾನು ಈ ಶೇಪಿಗೆ ಸ್ವಲ್ಪ ದೊಡ್ಡದು ಕಾಣಿಸ್ಲಿ, ಉದ್ದ ಕಾಣಿಸ್ಲಿ ಅಂತ ಶೇಪ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಎಮ್ಮಿಂಗ್ ಸೂಜಿ ಇರುತ್ತಲ್ಲ, ಆ ಎಮ್ಮಿಂಗ್ ಸೂಜಿಯಿಂದ ಒಳಗಿನ ಭಾಗದಿಂದ ಒಂದು ಸ್ಟಿಚ್ನ ತೊಗೊಳ್ಳಿ. ಸೂಜಿನ ಯಾವಾಗಲೂ ಸ್ಟಾರ್ಟ್ ಮಾಡುವಾಗ ಒಳಗಿನ ಭಾಗದಿಂದಲೇ ತೊಗೋಬೇಕು. ಯಾಕಂದರೆ ನಾವು ಹಾಕಿರುವಂಥ ಸೂಜಿಗೆ ಎಂಡಲ್ಲಿ ಹಾಕಿರುವಂಥ ನಾಟ್ ಕಾಣಿಸುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೂಜಿಗೆ ಫಸ್ಟ್ ಈ ರೀತಿ ನಾಟ್ನ ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ ಸ್ಟೇಜ್ನ ತೋರಿಸ್ತಾ ಇರೋಂಥ ಅದ್ರ ಮೇಲೆ ಈ ರೀತಿ ಪಲ್ಸ್ನ ಹಾಕಿ ಒಂದೊಂದೇ ಜಾಯಿಂಟ್ ಮಾಡ್ಕೊತಾ ಹೋದರೆ ಲುಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದೊಂಥರ ಹೊಸ ಟ್ರೆಂಡಿಂಗ್ ಲುಕ್ ಅನಿಸುತ್ತೆ. ನಿಮ್ಮ ಕಸ್ಟಮರ್ ಏನು ಈ ರೀತಿ ಹಾಕೋದಕ್ಕೆ ಹೇಳಿರಲಿಲ್ಲ, ಬಟ್ ನಾನು ಲುಕ್ ಚೆನ್ನಾಗಿ ಕಾಣಿಸ್ಲಿ ಅಂತ ಹಾಕ್ತಾ ಇದ್ದೀನಿ. ಈ ರೀತಿ ಆರಿ ವರ್ಕ್ ಬ್ಲೌಸ್ನ ವರ್ಕ್ ಮಾಡಿಸುವಾಗ ಈ ರೀತಿ ಎಲ್ಲ ಸ್ಟಿಚ್ ಮಾಡ್ತಿದ್ದಾರೆ ಈಗ ಲಟ್ಕನ್ಸ್ಗೆ. ಈ ರೀತಿ ಲಟ್ಕನ್ಸ್ನ ನಾವು ಯಾವ ರೀತಿ ಬೇರೆ ಲುಕ್ಕಾಗಿ ಕನ್ವರ್ಟ್ ಮಾಡ್ಕೋಬೋದು, ಯಾವ ರೀತಿ ಚೆನ್ನಾಗಿ ಕಾಣಿಸುವಾಗ ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೂ ಕೂಡ ಹೆಲ್ಪ್ ಆಗಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ. ನೋಡಿ, ಈ ರೀತಿ ನಾನು ಜಾಯಿಂಟ್ನ ಮಾಡಿದ್ದೀನಿ ರೂಬೀಸ್ನ. ನೋಡಿ, ಫಸ್ಟಿಗೆ ಇರೋದಕ್ಕಿಂತ ಇನ್ನೊಂದು ಸೈಡ್ನ ತೋರಿಸ್ತಾ ಇದ್ದೀನಿ ಪ್ಲೇನು. ಇದರಲ್ಲಿ ಯಾವ ರೀತಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನನಗೆ ಗೊತ್ತಾಗ್ತಾ ಇದೆ. ಎರಡಕ್ಕೂ ಕೂಡ ನಾನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. 2 ಕೂಡ ಜಾಯಿಂಟ್ ಮಾಡ್ಕೊಂಡು ಮೇಲೆ ಯಾವ ಥರ ಲುಕ್ ಕಾಣಿಸ್ತಿದೆ, ಯಾವ ಥರ ಗ್ರ್ಯಾಂಡಾಗಿ ಕಾಣಿಸ್ತಿದೆ ಅಂತ ನೋಡಿ ನೀವೇ ನೋಡ್ತಾ ಇದ್ದೀರಾ. ಆವಾಗಲಿಂದ ಫಸ್ಟ್ ಇರುವಂತಹ ಲುಕ್ಕಿಗೂ ಈಗಿರುವಂತಹ ಲುಕ್ಕಿಗೂ ಯಾವ ಥರ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದೊಂಥರ ತುಂಬ ಪ್ರಿಟಿ ಲುಕ್ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಮ್ಯಾರೇಜ್ ಬ್ಲೌಸ್ಗಳಿಗೆ ತುಂಬಾ ಹೊಸ ಲುಕ್ ಕೊಡುವಂಥದ್ದು, ಟ್ರೆಂಡಿಂಗ್ ಲುಕ್ ಕೊಡುತ್ತೆ ಇದು ಲಟ್ಕನ್ಸ್ ಎಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ನಾನು ಬ್ಲೌಸ್ ಸ್ಟಿಚ್ ಮಾಡಿರುವಂಥ ಆರಿ ವರ್ಕ್ ಬ್ಲೌಸ್ ಇದು. ಈ ಸ್ಟಿಚಿಂಗ್ನ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಯೂಟ್ಯೂಬಲ್ಲಿ, ನೋಡಿಲ್ಲ ಅಂದರೆ ನೋಡಿ. ಕಪ್ಸ್ ಹಾಕಿ ನೀಟ್ ಸ್ಟಿಚಿಂಗ್ನ ಕೊಟ್ಟಿದ್ದೀನಿ. ನಿಮಗೂ ಕೂಡ ಈ ರೀತಿ ಬ್ಲೌಸ್ನ ಹೊಲಿಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ನಾನು ತಿಳಿಸಿದ್ದೀನಿ ನೋಡಿ. ಆ್ಯಂಡ್ ಎಂಡ್ ಸ್ಕ್ರೀನಲ್ಲೂ ಕೂಡ ಕೊಟ್ಟಿರ್ತೀನಿ. ಇಷ್ಟೊತ್ತು ನಿಮ್ಮ ಗೋಲ್ಡನ್ ಟೈಮ್ನ ನನ್ನ ಜೊತೆಗೆ ಸ್ಪೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್.